ನೀವು ನಿಮ್ಮ ವಕ್ಫ್ ಹೋರಾಟಕ್ಕೆ ದೆಹಲಿಯಲ್ಲಿ ಸಿಕ್ಕ ಬೆಂಬಲ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ವಿಜೇಂದ್ರರ ವಿರುದ್ಧ ನಿಮ್ಮ ಧ್ವನಿಗೆ ಸಿಕ್ಕಂಥ ಬೆಂಬಲವೂ ಹೌದು. ಅದರ ಅರ್ಥ ನಾವು ಅಂದ್ಕೊಂಡಿದ್ದು ನಿಮಗೆ ಯಾರ್ದೋ ಹೈಕಮಾಂಡಲ್ಲಿ ಯಾರ್ದೋ ಸಪೋರ್ಟ್ ಇದೆ ನಿಮಗೆ. ಅಲ್ಲ, ವಕ್ ವಿಚಾರದಲ್ಲಿ ವಕ್ ವಿಚಾರ ಅಲ್ಲ, ವಿಜೇಂದ್ರರ ವಿರುದ್ಧ ಬಂಡಾಯದ ವಿಚಾರದಲ್ಲಿ ನಿಮಗೆ ಬೆಂಬಲ ಇದೆ. ಯಾರೋ ಒಬ್ರು ಹಿಂದೆ ಕುತ್ಕೊಂಡು ಇದನ್ನ ಮಾಡಿ ಅಂತ ಹೇಳ್ತಿರ್ಬೋದು. ವಕ್ ವಿಚಾರದಲ್ಲಿ ನಾವು ಯಾವ ಬಾಗಿಲನ್ನು ತಟ್ಟಿದ್ರು ಕೂಡ ಎಲ್ಲ ಬಾಗಿಲುಗಳು ತೆಗೆದಿದ್ದಾವೆ. ಆದರೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ನಮ್ಮ ತಂಡ ಎಲ್ಲೂ ಕೂಡ ಒಂದು ಗುಲ್ಗಂಜಿಯಷ್ಟು ಕೂಡ ನಾವು ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಈಗೇನು ಈ ಥರದ ಪಾಲಿಟಿಕ್ಸ್ನಲ್ಲಿ ನಾವು ಆ ಸಂದರ್ಭಕ್ಕೆ ಹೋಗ್ಬಿಟ್ಟು ಇದನ್ನು ಹೇಳ್ಬಿಟ್ಟು ಅದನ್ನು ವಿ ಆರ್ ನಾಟ್ ಡನ್ ಇಟ್. ವೆರಿ ಆನೆಸ್ಟ್ಲಿ ಐಮ್ ಟೆಲಿಂಗ್, ಎಲ್ಲೂ ಕೂಡ ಮಾಡಲಿಲ್ಲ. ಅದಕ್ಕಂತ ಹೇಳ್ಬಿಟ್ಟು ನಾವು ಬೇರೆ ಟೈಮಿಗೆ ಹೋಗ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಮಾತನಾಡ್ತಕ್ಕಂಥವ್ರು ಜವಾಬ್ದಾರಿ ಇಲ್ಲ. ನಮ್ಮ ಟೀಮಲ್ಲೇ ಅದನ್ನು ಮಾತನಾಡ್ತಕ್ಕಂಥವ್ರು ಜವಾಬ್ದಾರಿ ಇದೆ. ಅದನ್ನು ನಾವು ಹೋಗಿ ಮಾತನಾಡಿದ್ದು ಇದೆ, ಯಾವಾಗ ಅವ್ರು ಪೊಲಿಟಿಕಲ್ ಆಗಿ ನಮಗೆ ಅವಕಾಶ ಕೊಟ್ಟಾಗ. ಬಟ್ ವಕ್ಫನ್ನ ಇಟ್ಕೊಂಡ್ಬಿಟ್ಟು ನೋ, ಯು ಆರ್ ನಾಟ್ ಡನ್. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾರ್ದೋ ಒಂದು ಬೆಂಬಲ ಇದೆ ದಿಲ್ಲಿಲಿ ಅಂದಂಗೆ. ಅಲ್ಲ, ಬೆಂಬಲ ಇದೆ ಅಂತೇಳಿ ನಾನು ಹೇಳಾರೆ. MP-ಗಳನ್ನು ನಾವು ಕೇಳಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಿಂಗಿದೆ ಸಮಸ್ಯೆ ಅಂತೇಳಿ ಅವರೆಲ್ಲರೂ ಕೂಡ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ. ಇಲ್ಲ, ಈ ಸಮಸ್ಯೆನ ಎಲ್ಲರೂ ಕೂತು ಬಗೆಹರಿಸ್ಕೊಳ್ಳೋಣ ಅಂತಕ್ಕಂಥ ವಾದದಲ್ಲಿ ಹೇಳಿದ್ದಾರೆ ಹೊರತು ಯಾರು ಪರ ವಿರುದ್ಧ ಅಂತ ಹೇಳಿ ಆವತ್ತಿನ ದಿನದಲ್ಲಿ ನಮ್ಗೆ ಯಾರಿಗೂ ಕೂಡ ಮಾತಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.